ಯಾಕೆಂದ್ರೆ ಇಂದಿರಾ ಮಹಾತ್ಮ ಗಾಂಧಿಯವರ ಹತ್ಯೆಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಅವತ್ತಿನ ಜವಾಹರ್ಲಾಲ್ ನೆಹರು ನೇತೃತ್ವದ ಸರ್ಕಾರವೇ ರಚಿಸಿದ ವಿವಿಧ ಕಮಿಟಿ ಮತ್ತು ಆಯೋಗಗಳು ಹೇಳ್ತು. ಕಪೂರ್ ಆಯೋಗ ಏನ್ ಹೇಳ್ತು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಗಾಂಧಿ ಹತ್ಯೆಗೂ ಸಂಬಂಧ ಇಲ್ಲ ಅಂತ ಹೇಳಿ ಕಪೂರ್ ಆಯೋಗ ಹೇಳ್ತು. ಆದ್ರೂ ಮತ್ತೆ 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 ಗಾಂಧಿ ಹತ್ಯೆ ಮಾಡಿದವರು ಅಂತ ಸುಳ್ಳು ಹೇಳ್ತೀರಿ ಅಂದ್ರೆ ಹುಸಿಯೇ ನುಡಿಯಲು ಬೇಡ ಅನ್ನೋದು ಕೂಡ ನಿಮ್ಮ ಪಾರ್ಟಿಗೆ ಅನ್ವಯ ಆಗೋದಿಲ್ಲ. ಸುಳ್ಳೇ ನಿಮ್ಮ ಬಾಯಿಂದ ಉದುರ್ತಕ್ಕಂಥದ್ದು, ನಿಮ್ಮ ಪಾರ್ಟಿಯ ಬಾಯಿಂದ ಉದುರ್ತಕ್ಕಂಥದ್ದು. ಇನ್ನ ಸರ್ವಾಧಿಕಾರಿ, ಯಾರು ಸರ್ವಾಧಿಕಾರಿ? ತುರ್ತು ಪರಿಸ್ಥಿತಿ ಹೇರಿದ ದಾಖಲೆ ಯಾರಿಗಿದೆ? ನಿಮ್ಮ ಪಾರ್ಟಿಗೆ ಇರೋದು ತುರ್ತು ಪರಿಸ್ಥಿತಿ ಹೇರಿದ ದಾಖಲೆ. ಸಂವಿಧಾನದ ಆಶಯಗಳನ್ನು ಮಾತ್ರ ಅಲ್ಲ, ಸಾಂವಿಧಾನಿಕ ಹಕ್ಕುಗಳನ್ನು ಕೂಡ ನೀವು ನಿಮ್ಮ ಪಾರ್ಟಿ ಮೊಟಕು ಮಾಡಿತ್ತು. ಮೊಟಕು ಮಾಡಿ ಪ್ರಜಾಪ್ರಭುತ್ವದ ದಮನ ಮಾಡಿ ರಾಜಕೀಯ ನಾಯಕರುಗಳನ್ನೆಲ್ಲ ಜೈಲಿಗೆ ತಳ್ಳಿ ಸರ್ವಾಧಿಕಾರಿಯಾಗಿ ಮೆರೆದವರು ನಿಮ್ಮ ಪಾರ್ಟಿಯವರು. ಅದು ಮರ್ತು ಬಿಟ್ಟಿದ್ದೀರಾ ನೀವು? ಸರ್ವಾಧಿಕಾರಿ ಅನ್ನೋದು ಕೂಡ ನಿಮ್ಮ ಪಾರ್ಟಿಗೆ ಅಪ್ಲೈ ಆಗ್ತಕ್ಕಂಥ ಸಂಗತಿ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ಇದನ್ನೆಲ್ಲ ತಿಳಿದು ನೀವು ಮಾತಾಡಿ. ಇಷ್ಟ್ರ ಮೇಲೆ ಒಂದು ಮಾತು ಹೇಳಿಕ್ ಬಯಸ್ತೇನೆ. ಬ್ಯಾನ್ ಮಾಡಿದಾಗಲೆಲ್ಲ ತನ್ನ ಸಾಮರ್ಥ್ಯವನ್ನ ಹೆಚ್ಚು ಮಾಡಿಕೊಂಡಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. 48ರಲ್ಲಿ ಬ್ಯಾನ್ ಮಾಡಿದ್ರಿ, ತನ್ನ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ತು. 75ರಲ್ಲಿ ಬ್ಯಾನ್ ಮಾಡಿದ್ರಿ, ನಿಮ್ ಸರ್ಕಾರವನ್ನೇ ಕಿತ್ತೋಗಿತ್ತು. ಸರ್ವಾಧಿಕಾರಿ ಇಂದಿರಾ ಗಾಂಧಿ ಸೋತು ಮೂಲೆ ಸೇರಿ ಇನ್ನು ಸಾಕಪ್ಪ ಸಾಕು ನನಗೆ RSS ಸವಾಸ ಅಂತ ಅನ್ನುವ ಸ್ಥಿತಿಗೆ ಬಂದು ರಾಜಿ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು. 92ರಲ್ಲಿ ಬ್ಯಾನ್ ಮಾಡಿದ್ರಿ, 96ರ ನಂತರ ನಿಮ್ ಸರ್ಕಾರಕ್ಕೆ ಮೆಜಾರಿಟಿಯೇ ಬರಲಿಲ್ಲ. 96ರ ನಂತರ ನಿಮ್ ಸರ್ಕಾರಕ್ಕೆ ಮೆಜಾರಿಟಿಯೇ ಬರಲಿಲ್ಲ. ಹಾಗೆಯೇ ಕರ್ನಾಟಕದಲ್ಲಿ ಇದೇ ಕೊನೆ ಅಂತ ಕಾಣುತ್ತೆ. ನೀವು ಮಂತ್ರಿ ಆಗೋದು ಇದೇ ಕೊನೆ, ಏನೇನ್ ಮೆರೀರಿ. ನಿಮ್ ಪಕ್ಷ ಅಧಿಕಾರಕ್ಕೆ ಬರೋದು ಇದೇ ಕೊನೆ. ಇನ್ ಯಾವತ್ತೂ ನಿಮ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ. ನಿಮ್ಮ ಒಡೆದಾಳ್ತಕ್ಕಂತ ರಾಜಕೀಯ ನೀತಿ ಜನ ಬೇಸತ್ತಿದ್ದಾರೆ. ಇವತ್ತು ಎಲೆಕ್ಷನ್ ಆದ್ರೂ ನೀವು ಚಾಲೆಂಜ್ ಮಾಡ್ತೀನಿ ನಾನು ನಿಮ್ಗೆ. ಇವತ್ತು ನೀವು ಡಿಸಾಲ್ವ್ ಮಾಡಿ, ತಾಕತ್ತಿದ್ರೆ ಡಿಸಾಲ್ವ್ ಮಾಡಿ ಬನ್ನಿ, ಅಜೆಂಡಾ ಇಟ್ಕೊಳ್ಳಿ. RSS ಬ್ಯಾನ್ ಅನ್ನೋದೇ ಅಜೆಂಡಾ ಇಟ್ಕೊಳ್ಳಿ. ನೀವು ಸೋಲ್ತೀರಿ, ನಿಮ್ ಪಕ್ಷವೂ ಅಧಿಕಾರ ಕಳ್ಕೊಳ್ಳುತ್ತೆ. ನೀವು ಸೋತು ನಿಮ್ ಪಕ್ಷವೂ ಅಧಿಕಾರ ಕಳ್ಕೊಳ್ಳುತ್ತೆ. ಈ ಚಾಲೆಂಜ್ ಸ್ವೀಕಾರ ಮಾಡಿ. ಒಂದು ಟೆಸ್ಟ್ ಆಗೋಗ್ಬಿಡ್ಲಿ, ಅದೊಂದು ರೀತಿ ಟೆಸ್ಟ್ ಆಗೋಗ್ಬಿಡ್ಲಿ, ದೇಶಕ್ಕೆ ಒಂದು ಮೆಸೇಜ್ ಹೋಗ್ಲಿ. ಆವಾಗ ನಿಮ್ಮ ಒಡೆದಾಳ್ತಕ್ಕಂಥ ರಾಜನೀತಿ ಏನು ಅನ್ನೋದು ಕೂಡ ಅರ್ಥ ಆಗುತ್ತೆ. ಇನ್ನ ಅಂಬೇಡ್ಕರ್ ವಿಚಾರನ ಬಳಸಿದ್ದೀರಿ. ಅಂಬೇಡ್ಕರ್ ಹೆಸರು ಹೇಳೋ ಯೋಗ್ಯತೆ ನಿಮ್ಮ ಪಾರ್ಟಿಗೆ ಇಲ್ವೇ ಇಲ್ಲ. ನಿಮ್ಮ ಪಾರ್ಟಿಗೆ ಇಲ್ವೇ ಇಲ್ಲ. ಯಾಕೆಂದ್ರೆ ಅಂಬೇಡ್ಕರ್ ಅವರನ್ನ ಬದುಕಿದ್ದಾಗ ಚುನಾವಣೆಯಲ್ಲಿ ಸೋಲಿಸಿ ಸತ್ತಾಗ ಅವರಿಗೆ ಅಪಮಾನ ಮಾಡಿದ ಕುಖ್ಯಾತಿಯೂ ಕೂಡ ನಿಮ್ಮ ಪಾರ್ಟಿಗೆ ಇದೆ. ನಿಮ್ಮ ಪಾರ್ಟಿಗೆ ಇದೆ. ಸಂವಿಧಾನದ ಆಶಯಗಳನ್ನ ಯಾರು ಅಳವಡಿಸ್ಕೊಂಡಿಲ್ಲ ಅವರಿಗೆ ಸಂವಿಧಾನದ ಪ್ರತಿ ಹಿಡ್ಕೊಳ್ಳುವ ನೈತಿಕತೆಯೂ ಇಲ್ಲ. ನಿಮಗೆ ಪ್ರತಿ ಹಿಡ್ಕೊಳ್ಳೋದು ನಾಟಕ ಆಡಕ್ಕೆ, ಬಸವಣ್ಣವ್ರ ಹೆಸರು ಹೇಳೋದು ನಾಟಕ ಆಡಕ್ಕೆ, ಅಂಬೇಡ್ಕರ್ ಹೆಸರು ಹೇಳೋದು ನಾಟಕ ಆಡಕ್ಕೆ. ಇನ್ನೊಂದು ಮಾತು ಹೇಳಿದಿರಿ, ಅವ್ರ ಮಕ್ಕಳು ಇವ್ರ ಮಕ್ಕಳು ಹೋಗ್ತಾರ ಅಂತ. ಸಾಮಾನ್ಯ ಸ್ವಯಂ ಸೇವಕರೇ ಅವರ ಜಾತಿ ಹಿನ್ನೆಲೆ ನೋಡದೆ, ಅವರ ಅಧಿಕಾರದ ಹಿನ್ನೆಲೆ ನೋಡದೆ, ಅವರ ಹಣದ ಹಿನ್ನೆಲೆ ನೋಡದೆ ದೇಶಕ್ಕೆ ಪ್ರಧಾನಿ ಮಾಡಿದ್ದು, ಹಲವು ರಾಜ್ಯಗಳ ಮುಖ್ಯಮಂತ್ರಿ ಮಾಡಿದ್ದು ಸಾಮಾನ್ಯ ಸ್ವಯಂ ಸೇವಕರನ್ನ, ಸಾಮಾನ್ಯ ಕಾರ್ಯಕರ್ತರನ್ನೇ ನಮ್ಮ ಪಾರ್ಟಿ. ನಿಮ್ಮ ಪಾರ್ಟಿಯಲ್ಲಿ ನೀವೇನು ಸಾಮಾನ್ಯ ಕಾರ್ಯಕರ್ತರಲ್ಲ. ನೀವು ಸಾಮಾನ್ಯ ಕಾರ್ಯಕರ್ತರ ಅಧಿಕಾರವನ್ನು ಕಬಳಿಸಿದವರು. ನೀವು ಸಾಮಾನ್ಯ ಕಾರ್ಯಕರ್ತರ ಅಧಿಕಾರವನ್ನ ಕಬಳಿಸಿದವರು ನೀವು. ಹಾಗಾಗಿ ನಿಮಗೆ ಆ ಸಂಘದ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿಕ್ ಬಯಸ್ತೇನೆ. ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಂದರ್ಭದಲ್ಲಿ ಚರ್ಚೆ ಮಾಡಿರೋದು ಎಡಪಂಥೀಯ ವಿಚಾರಧಾರೆಯ ಬಗ್ಗೆ, ಮತಾಂಧತೆಯ ಬಗ್ಗೆ. ಥಾಟ್ಸ್ ಆಫ್ ಪಾಕಿಸ್ತಾನ್ನಲ್ಲಿ ಎಳೆ ಎಳೆಯಾಗಿ ಬರೆದಿರ್ತಕ್ಕಂಥದ್ದು ಇಸ್ಲಾಂ ಮತಾಂಧತೆಯ ಬಗ್ಗೆ ಬರೆದಿರೋದು. ಆಗ ನೋಡಿ, ನಿಮ್ಗೆ ಅಂಬೇಡ್ಕರ್ ಹೆಸರು ಹೇಳುವ ನೈತಿಕತೆ ಇರಬೇಕು ಅಂದ್ರೆ ಇಸ್ಲಾಂ ಮತಾಂಧತೆ ಬಗ್ಗೆ ನೀವು ಧ್ವನಿ ಎತ್ತಿದ್ರಿ. ಒಂದು ದಿನವೂ ಇಸ್ಲಾಂ ಮತಾಂಧತೆಯ ಬಗ್ಗೆ ಮಾತಾಡದೇ ಇರತಕ್ಕಂಥ ನಿಮಗೆ ಅದು ಯಾವುದೇ ನೈತಿಕತೆ ಇಲ್ಲ ಅನ್ನೋದು ಇದು ತೋರಿಸುತ್ತೆ. ಹಾಗಾಗಿ ನೀವೇನು ಇತಿಹಾಸ ಏನ್ ಹೇಳಿದ್ದೀರಲ್ಲ, ಇತಿಹಾಸದ ಬಗ್ಗೆ ಹೇಳಕ್ ಹೋದ್ರೂ ಕೂಡ ತುರ್ತು ಪರಿಸ್ಥಿತಿ ಹೇರಿದ ಇತಿಹಾಸವು ನಿಮ್ದೇ. ಸಾಂವಿಧಾನಿಕ ಸಂಸ್ಥೆಗಳನ್ನ ಅನುಮಾನಿಸಿದ ಮತ್ತು ಸಾಂವಿಧಾನಿಕ ಹುದ್ದೆಗಳನ್ನ ಅಪಮಾನಿಸಿದ ಇತಿಹಾಸವು ಕೂಡ ನಿಮಗೆ ಇರತಕ್ಕಂಥದ್ದು. ಜಾತಿ ಒಡೆದಾಳಿ ರಾಜಕಾರಣ ಮಾಡಿದ ಇತಿಹಾಸವು ಕೂಡ ನಿಮಗೆ ಇರತಕ್ಕಂಥದ್ದು. ಕೋಮುವಾದ ಮತ್ತು ಮತಾಂಧತೆ ಅಂತ ಇತಿಹಾಸವು ಕೂಡ ನಿಮಗೆ ಇದೆ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ
ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.